ಸರ್ಜಾಪುರ ಹೋಬಳಿ ಮೇಲೆ ನಿಮಗೆ ಯಾಕ್ರಿ ಕಣ್ಣು? ಸಿದ್ದರಾಮಣ್ಣವರೇ, ದಯವಿಟ್ಟು ನೀವು ರೈತರ ಮಗ ಅಂತ ಎಲ್ಲ ಕಡೆ ಹೇಳ್ತೀರಾ, ಭಾಳ ಸಂತೋಷ. ಆದರೆ ಇಲ್ಲೂ ಆ ಭೂಮಿನ ಕಿತ್ಕೊಂಡಾಗಿದೆ. ಅವ್ರು ಎಲ್ಲಿಗೆ ಹೋಗಬೇಕು? 100 ಕಿಲೋಮೀಟ್ರ್ ಆಚೆ ಹೋಗಿ ಒಳ್ಳೆ ಒಳ್ಳೆ ಭೂಮಿಗಳು ಸಿಗುತ್ತೆ. ಅಲ್ಲಿನೂ ಸಹ ನೀವು ಡೆವಲಪ್ಮೆಂಟ್ ಮಾಡಿ, ಅಲ್ಲಿನ ರೈತರಿಗೂ ಒಳ್ಳೇದಾಗಲಿ, ಅಲ್ಲಿನ ಜನಕ್ಕೂ ಒಳ್ಳೇದಾಗಲಿ. ಭಾಳ ಕೆಟ್ಟ ಪದಗಳನ್ನ ಹೇಳ್ತೀನಿ, ಅಯೋಗ್ಯ ತಹಶೀಲ್ದಾರ್ ಅಂತ ಹೇಳ್ತೀನಿ. 12 ದಿನ ಆಗಿದೆ ಪ್ರತಿಭಟನೆ ಆಗಿ. ಸೌಜನ್ಯಕ್ಕಾದರೂ ಇಲ್ಲಿ ಯಾರಿಗೋ ರೈತರಿಗೋ ಪ್ರಾಣ ಹಾನಿ ಆದರೆ ಏನಾಗ್ತದೆ? ಹಾಗಾಗಿ ತಹಶೀಲ್ದಾರ್ ಈ ಕೂಡಲೇ ಇಲ್ಲಿ ಪ್ರತಿಭಟನಾ ನಿರತರಿಗೆ ದಯಮಾಡಿ ನಾಳೆ ಬಂದು ಇವರ ಅಹವಾಲನ್ನ ಆತನೇ ಬಂದು, ನಾವು ಹೋಗೋದಲ್ಲ, ತಹಶೀಲ್ದಾರ್ ಬಂದು 12 ದಿನ ಕೂತಿದ್ದಾರೆ. ರೈತರು ಅಂದ್ಕೊಂಡಿದ್ದಾರೆ, ಏನು ಅಂದ್ಕೊಂಡಿದ್ದಾರೆ ಅವರು? MB ಪಾಟೀಲ್ ಅವರಿಗೆ ದಯವಿಟ್ಟು ನಮಗೆ ರೈತರಿಗೆ ಇದೇ ವಾರ ಶುಕ್ರವಾರ ಇರ್ಬೋದು, ಶನಿವಾರ ಇರ್ಬೋದು, ನಮಗೆ ದಯವಿಟ್ಟು ಒಂದು ಸಮಯ ಕೊಡಿ ಅಂತ ಹೇಳ್ತಾ ನಮ್ಮ ಮಾಧ್ಯಮದವರ ಮುಖಾಂತರ ನನ್ನ ಸಂದೇಶವನ್ನು ರವಾನಿಸ್ತಾ ಇದ್ದೇನೆ. ಕೆಐಎಡಿಬಿ ಸಂಸ್ಥೆಯು ಆನೇಕಲ್ ತಾಲೂಕಿನ ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಭೂ ಸ್ವಾಧೀನ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು, ಇಲ್ಲವಾದಲ್ಲಿ ಹೋರಾಟ ಸ್ವರೂಪ ತೀವ್ರಗೊಳ್ಳುತ್ತದೆ ಎಂದು ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಪದಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇನ್ನು ಕೆಐಎಡಿಬಿ ಸಂಸ್ಥೆಯು ಆನೇಕಲ್ ತಾಲೂಕಿನ ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಭೂ ಸ್ವಾಧೀನ ಆದೇಶವನ್ನು ಹಿಂಪಡೆಯಬೇಕು ಎಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ರೈತರು ಈಗಾಗಲೇ ಹಲವು ರೀತಿಯಾದ ಹೋರಾಟಗಳನ್ನು ಮಾಡುತ್ತಾ ಬರುತ್ತಿದ್ದು, ಜೊತೆಗೆ ಆನೇಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮದಲ್ಲಿ ಕಳೆದ 12 ದಿನಗಳಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಇನ್ನು ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿಯನ್ನು ನಾವು ಬಿಡುವುದಿಲ್ಲ, ಬೇಕಿದ್ರೆ ಪ್ರಾಣ ಬಿಡುತ್ತೇವೆ ಎಂದು ರೈತರು ತಿಳಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಮತ್ತು ರೈತರು ಭಾಗವಹಿಸಿದರು. ಸರ್ಜಾಪುರ ಹೋಬಳಿ ರೈತ ಬಾಂಧವರಿಗೆ 18ನೇ ತಾರೀಕಿನ ಒಂದು ಜಾಥಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ಈಗಾಗಲೇ ಸರ್ಕಾರಕ್ಕೆ ಸ್ವಲ್ಪ ಬಿಸಿಯನ್ನು ಮುಟ್ಟಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾಕೆ ನಮ್ಮಲ್ಲೇ ಭೂಮಿ ತೆಗಿಬೇಕು? ನಮ್ಮ ತಾಲೂಕಲ್ಲಿ ಹೆಚ್ಚು ಭೂಮಿ ನಾವು ಈಗಾಗಲೇ ಅಕ್ವಿಜೇಷನ್ ಆಗಿದೆ. ಸರ್ಜಾಪುರ ಹೋಬಳಿ ಮೇಲೆ ನಿಮಗೆ ಯಾಕ್ರಿ ಕಣ್ಣು? ಸಿದ್ದರಾಮಣ್ಣವರೇ, ದಯವಿಟ್ಟು ನೀವು ರೈತರ ಮಗ ಅಂತ ಎಲ್ಲ ಕಡೆ ಹೇಳ್ತೀರಾ, ಭಾಳ ಸಂತೋಷ. ಆದರೆ ನಮ್ಮಲ್ಲಿ ಭೂಮಿ ಕಳ್ಕೊಂಡ್ರಲ್ಲ ಇಷ್ಟು ದಿವಸ, ಅವರ ಅಲ್ಪ ಸ್ವಲ್ಪ ದುಡ್ಡನ್ನು ಸರ್ಜಾಪುರ ಹೋಬಳಿ ಕಡೆ ಕೆಲವೊಂದು ಭೂಮಿಯನ್ನು ಪರ್ಚೇಸ್ ಮಾಡಿರ್ತಾರೆ. ಅಲ್ಲಿ ಭೂಮಿ ಹೋಯಿತು ಅಂತ ಇಲ್ಲಿಗೆ ಬಂದರು, ಇಲ್ಲೂ ಆ ಭೂಮಿನ ಕಿತ್ಕೊಂಡಾಗಿದೆ. ಅವ್ರು ಎಲ್ಲಿಗೆ ಹೋಗಬೇಕು? ಅದು ಒಮ್ಮೆ ಯೋಚನೆ ಮಾಡಿ. ಯಾಕಂದರೆ ನಾವು ಬೇರೆ ಕಡೆ ಭೂಮಿ ತೆಗೆದು ಬದುಕೋದಕ್ಕೆ ಆಗೋದಿಲ್ಲ. ನಮ್ಮಲ್ಲೇ ಭೂಮಿ ಬೇಕು ಅಂತ ಸುಮಾರು ಭೂಮಿ ಕಳ್ಕೊಂಡವರು ಈ ಕಡೆ ಸಣ್ಣ ಪಣ್ಣ ರೈತರ ಭೂಮಿಯನ್ನು ಅವರು ತೆಗೆದುಕೊಂಡು ಅವರು ವ್ಯವಸಾಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇರೆ ಉದ್ಯೋಗ ಇಲ್ಲ. ರೈತ ಯಾವತ್ತು ದುಡಿದು ತಿನ್ನೋದರಲ್ಲಿ ಖುಷಿಪಟ್ಟು ಅವರು ಹೆಚ್ಚು ಅದನ್ನೇ ಬಳಸ್ಕೊಂಡು ಅವ್ರ ಮನೆಯಲ್ಲಿ ಮಕ್ಕಳನ್ನ ಓದಿಸೋದು, ವಿದ್ಯಾಭ್ಯಾಸ ಮಾಡಿಸೋದು. ಅಂಥ ರೈತರ ಭೂಮಿಗಳನ್ನು ಅಲ್ಪ ಸ್ವಲ್ಪ ಇರೋ ಜಾಗನ ಕಿತ್ಕೊಂಡ್ಬಿಟ್ರೆ ಆ ರೈತ ಎಲ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡಿ. ಪಾಟೀಲ್ರೇ, ದಯವಿಟ್ಟು ನಮ್ಮ ತಾಲೂಕಿನಲ್ಲಿ ಇನ್ನು ಭೂಮಿಯನ್ನು ಪಡೆಯಲು ಬಿಟ್ಟುಬಿಡಿ. ಇಲ್ಲಿಗೆ ಯಾವುದೇ ಆಗಿರಲಿ, ಇಲ್ಲಿಗೆ ಸ್ಟಾಪ್ ಮಾಡಿ 100 ಕಿಲೋಮೀಟ್ರ್ ಆಚೆ ಹೋಗಿ ಒಳ್ಳೆ ಒಳ್ಳೆ ಭೂಮಿಗಳು ಸಿಗುತ್ತೆ. ಅಲ್ಲಿನೂ ಸಹ ನೀವು ಡೆವಲಪ್ಮೆಂಟ್ ಮಾಡಿ, ಅಲ್ಲಿನ ರೈತರಿಗೂ ಒಳ್ಳೇದಾಗಲಿ, ಅಲ್ಲಿನ ಜನಕ್ಕೂ ಒಳ್ಳೇದಾಗಲಿ. ಒಳ್ಳೆ ಇದು ಏನಾದರೂ ನೀವು ಕೈ ಬಿಟ್ಟಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಂದರೆ ಅಕಸ್ಮಾತು ನೀವು ನೆನೆಸ್ಕೊಬಾರ್ದು. ಆ ರೀತಿ ನಮ್ಮ ರೈತರು ತಯಾರಾಗಿದ್ದೀವಿ. ನಾವು ಎಲ್ಲಿ ಬೇಕಂದ್ರೆ ಅಲ್ಲಿ ಮುತ್ತಿಗೆ ಆಗೋದಕ್ಕೆ ನಿರ್ಧಾರ ಮಾಡ್ತಾ ಇದ್ದೀವಿ. ಎಲ್ಲ ಹೆಣ್ಮಕ್ಳು ಸಹ ಇದರ ಬಗ್ಗೆ ಒನಕೆ ಓಬವ್ವ ಆಗೋ ರೀತಿಯಲ್ಲಿ ಈಗಾಗಲೇ ರೆಡಿ ಆಗ್ತಾ ಇದ್ದಾರೆ. ದಯವಿಟ್ಟು ಅಕ್ವಿಜೇಷನ್ ಅನ್ನು ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿಯಲ್ಲಿ KDB ವತಿಯಿಂದ ನಮ್ಮ ರೈತರ ಫಲವತ್ತಾದ ಭೂಮಿಗಳಿಗೆ ನೋಟಿಸ್ ಕೊಟ್ಟು ಅಕ್ವಿಜೇಷನ್ ಮಾಡ್ಕೊಳ್ತೀವಿ ಅಂತ ಕಾರ್ಯಕ್ರಮ ಘೋಷಣೆ ಮಾಡಿದ್ದೀವಿ. ಏನು ಕಾರ್ಯಕ್ರಮ ಸರ್ಕಾರ ನೋಟಿಸ್ ಕೊಟ್ಟಿದೆ, ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ಚಳುವಳಿಯನ್ನು ಪ್ರಾರಂಭಿಸಿದ್ದೇವೆ. ನಾಳೆ ಜುಲೈ 21 ಕರ್ನಾಟಕ ರಾಜ್ಯದಲ್ಲಿ ರೈತ ಬಂಡಾಯದ ಮೂಲಕ ಸರ್ಕಾರಗಳ ಅವನತಿಗೆ ಕಾರಣವಾದಂಥ ರೈತ ಚಳುವಳಿಯನ್ನು ಆನೇಕಲ್ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಪಸರಿಸುವ ಕಾರ್ಯಕ್ರಮವಾಗಿ ನಾಳೆ ಹುತಾತ್ಮರ ದಿನಾಚರಣೆ ಅಂಗವಾಗಿ ಆಯಾ ಗ್ರಾಮದಲ್ಲಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಏನು ಇವತ್ತು 12ನೇ ದಿವಸ ನಿರಂತರ ಧರಣಿ ಸತ್ಯಾಗ್ರಹ ಪ್ರಾರಂಭವಾಗಿದೆ ಮುತ್ತನೂರಲ್ಲಿ. ಸರ್ಕಾರ ಇದನ್ನು ಸರಿಯಾಗಿ ಗಮನಿಸಿ ಇದಕ್ಕೆ ಒಂದು ಸರಿಯಾದ ಸೂಕ್ತವಾದ ಒಂದು ಪರಿಹಾರ ಕಂಡುಕೊಂಡಿಲ್ಲ ಅಂದರೆ ಮುಂದಿನ ಆಗುಹೋಗುಗಳಿಗೆ ಸರ್ಕಾರ ಜವಾಬ್ದಾರಿ ಆಗ್ತಿತ್ತು ಅಂತ ಹೇಳ್ತಾ, ಏನು 12ನೇ ದಿವಸದ ಚಳವಳಿ ಮುಂದುವರೆದ ಭಾಗವಾಗಿ ಆನೇಕಲ್ ತಾಲೂಕಿನ ಎಲ್ಲ ಗ್ರಾಮದ ರೈತರು
ಈ ಚಳುವಳಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಬೇಕು. ಮುಂದೆ ಪ್ರತಿ ದಿವಸ ಚಳುವಳಿ ನಡೀತಿದೆ. ಎಲ್ಲ ಗ್ರಾಮದವರು ಸರದಿಯಂತೆ ತಮ್ಮ ತಮ್ಮ ಪಾಳಿಯನ್ನು ನಡೆಸಬೇಕಂತ ಈ ಮೂಲಕ ಕರೆ ನೀಡ್ತಾ ಇದ್ದಾರೆ. ಈಗೇನು ನಾಳೆ ಕಾರ್ಯಕ್ರಮ ನಮ್ಮ ರಘು ಅವ್ರು ಹೇಳ್ದಂಗೆ ಎಲ್ಲ ಹಳ್ಳಿಗಳಲ್ಲೂ ಸಂಘಟನೆ ಗಟ್ಟಿಗೊಳಿಸುವಂತ ದಿಕ್ಕಿನಲ್ಲಿ ನಮ್ಮ ಈ ಚಳುವಳಿ ಪ್ರಾರಂಭವಾಗ್ತಾ ಇರೋದು. ಏನು ನಾಳೆ ನಾವು ಸಮಯ 2 ಗಂಟೆ ಮೇಲೇನೆ ನಮ್ಮ ಗಿಡ ನೆಡುವಂತ ಕಾರ್ಯಕ್ರಮ ಮುಂದುವರಿಸೋ ಭಾಗದಲ್ಲಿ ಎಲ್ಲ ನಾವು ವ್ಯವಸ್ಥಿತವಾಗಿ ಪ್ರತಿಯೊಂದು ಹಳ್ಳಿಗೂ ಬಂದು ಭಾಗವಹಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇದು ಬರೀ ಒಂದು ಗಿಡ ನೆಡುವಂತ ಕಾರ್ಯಕ್ರಮ ಅಲ್ಲ, ಇದು ಏನು ನಮ್ಮ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕಿನ ಪ್ರತಿ ಹಳ್ಳಿ ಪ್ರತಿ ಮನೆಗೆ ರೈತ ಸಂಘಟನೆ ಮುಟ್ಟಿ ಇದರ ಶಕ್ತಿ ಬಲ ಇನ್ನ ವೃದ್ಧಿಗೊಳಿಸಬೇಕು ಅಂತ ಅನ್ನುವ ನಿಟ್ಟಿನಲ್ಲಿ ನಾವು ಈ ಕೆಲಸ ಮಾಡೋದಕ್ಕೆ ನಾಳೆ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ. ನಾವು ಭೂ ಸ್ವಾಧೀನ ವಿರುದ್ಧವಾಗಿ ಮುತ್ತನೂರು ಗ್ರಾಮದಲ್ಲಿ 12ನೇ ದಿನ ನಾವು ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಏನು ಫ್ರೀಡಮ್ ಪಾರ್ಕಲ್ಲಿ ನಾವು ಈಗಾಗಲೇ ಮೊನ್ನೆ ನಾವು ಸಮಾವೇಶವನ್ನು ಮಾಡಿ ಬೈಕ್ ರ್ಯಾಲಿ ಮುಖಾಂತರ ಸರ್ಕಾರಕ್ಕೆ ನಮ್ಮ ಏನು ಮನವಿಗಳನ್ನು ಸಲ್ಲಿಸಿದ್ದೇವೆ. ಮತ್ತು ಅಲ್ಲಿ ಏನು ಅಧಿಕಾರಿಗಳು ಬಂದು ನಮ್ಮ MLA ಅವರು ಇರ್ಬೋದು, ನಮ್ಮ ಗೋಪಿನಾಥ್ ರೆಡ್ಡಿ ಅವರು ಇರ್ಬೋದು, ಇಬ್ಬರು ಸಮ್ಮುಖದಲ್ಲಿ KDB ಸ್ಪೆಷಲ್ ತಹಸೀಲ್ದಾರ್ ಅವರು, ಸ್ಪೆಷಲ್ DC ಅವರು ಬಂದು ನಮಗೆ ಇನ್ನು 2 ದಿನದಲ್ಲೇ ನಮಗೆ ಟೈಮ್ ತೆಗೆದುಕೊಡ್ತೀನಿ, ಯಾವತ್ತೂ ರೈತರ ಜೊತೆ ನಮ್ಮ KDB ಮಿನಿಸ್ಟರ್ದು ಮೀಟಿಂಗ್ ಫಿಕ್ಸ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದು ಇನ್ನೂ ನಮಗೆ 2 ದಿನ ಆಲ್ರೆಡಿ ಆಗಿದೆ. ನಾವು ನಾಳೆ ಸೋಮವಾರ 21ನೇ ತಾರೀಕು 22ನೇ ತಾರೀಕುವರೆಗೂ ನಾವು ನೋಡ್ತೀವಿ. ನಾಳೆ ಯಾಕಂದರೆ ರೈತರ ಹುತಾತ್ಮ ದಿನಾಚರಣೆ ಇರೋದ್ರಿಂದ ನಮ್ಮ ಎಲ್ಲ ರೈತ ಸಂಘಟನೆಗಳು, ನಮ್ಮ ಹೋರಾಟ ಸಮಿತಿ ಎಲ್ಲ ಗಿಡ ನೆಡುವ ಮೂಲಕ ನಮ್ಮ ರೈತರು ಏನು ಹುತಾತ್ಮರಾಗಿದ್ದಾರೆ ಅವರಿಗೆ ಶಾಂತಿಯನ್ನು ಕೋರ್ತಾ ಇದ್ದೇವೆ. ನಾಳೆ ಬಿಟ್ಟು ಮಂಗಳವಾರ ನಮಗೆ ಟೈಮ್ ಕೊಡಲಿಲ್ಲ ಅಂದರೆ ನಾವು ಬುಧವಾರನೇ ಇಲ್ಲೇ ಇನ್ನೊಂದು ಸತಿ ಎಲ್ಲ ನಮ್ಮ ಮುಖಂಡರು, ನಮ್ಮ ಎಲ್ಲ ರೈತ ಸಂಘಟನೆಗಳು, ಎಲ್ಲ ನಮ್ಮ ಸಂಘಟನೆಗಳವರೆಲ್ಲ ಇಲ್ಲೇ ಸಭೆ ಸೇರಿ ನಾವು ಏನು ನಮ್ಮ ಹೋರಾಟದ ಮುಂದಿನ ರೂಪುರೇಷೆಗಳೇನು ಅಂತ ಹೇಳ್ಬಿಟ್ಟು ನಾವು ಚರ್ಚೆ ಮಾಡ್ತೀವಿ. ಸರ್ಕಾರದ ವಿರುದ್ಧವಾಗಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತಾ, ಮತ್ತು ಮೊನ್ನೆ ಶಾಸಕರಿಗೆ ಮತ್ತು ನಮ್ಮ KDB ಮಿನಿಸ್ಟ್ರು MB ಪಾಟೀಲ್ ಅವರಿಗೆ ದಯವಿಟ್ಟು ನಮಗೆ ರೈತರಿಗೆ ಇದೇ ವಾರ ಶುಕ್ರವಾರ ಇರ್ಬೋದು, ಶನಿವಾರ ಇರ್ಬೋದು, ನಮಗೆ ದಯವಿಟ್ಟು ಒಂದು ಸಮಯ ಕೊಡಿ ಅಂತ ಹೇಳ್ತಾ ನಮ್ಮ ಮಾಧ್ಯಮದವರ ಮುಖಾಂತರ ನನ್ನ ಸಂದೇಶವನ್ನು ರವಾನಿಸ್ತಾ ಇದ್ದೇನೆ. ಹುತಾತ್ಮ ದಿನಾಚರಣೆ ಮಾಡ್ತಾ ಇದ್ದೀರಿ. ಅಲ್ಲಿ ಹೋಗ್ಬಿಟ್ಟು ಒಂದೊಂದು ಮರ ನೆಡಬೇಕು ಅನ್ಕೊಂಡಿದ್ದೀರಿ ಪ್ರತಿ ಹಳ್ಳಿನಲ್ಲಿ. ಮುಂದಿನ ಇನ್ನ 10 ವರ್ಷ ಅಲ್ಲ, 20 ವರ್ಷ ಅಲ್ಲ, 30 ವರ್ಷ ಆದ್ಮೇಲೂ ಮುತ್ತನಲ್ಲೂರಲ್ಲಿ ಸುತ್ತಮುತ್ತಲಿನ ಊರುಗಳಲ್ಲಿ ರೈತರು ಇರ್ತಾರೆ. ಜಮೀನು ನಾವು ಕೊಡೋದಿಲ್ಲ. ಮತ್ತೆ ಮುಂದಿನ ಚಳುವಳಿ ಅಂತ ಏನಾದರೂ ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆ ಅವರು ಅದು ಆ ಮರದ ಕೆಳಗಡೆನೆ ಮಾಡೋದು. ಈ ಟೆಂಟ್ ಅಂತ ಮಾಡೋದಿಲ್ಲ, ಆ ಮರದ ಕೆಳಗೆ ಮಾಡ್ತೀರಿ. ಅದಕ್ಕೆ ನಾಳೆ ಬುನಾದಿ ಮರನ್ನ ನೆಟ್ಟು ಅದನ್ನು ಪೋಷಣೆ ಮಾಡಿ ಮುಂದಿನ ದಿನಗಳನ್ನು ಯಾವುದೇ ಕಾರಣಕ್ಕೂ ಯಾವುದೇ ರೈತರು, ನಮ್ಮ ತಾಲೂಕಿನ ರೈತರು ಭೂಮಿಯನ್ನು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಮತ್ತೆ ಇನ್ನ ಹೆಚ್ಚಿನ ಮರಗಳನ್ನು ನೆಡೋದಕ್ಕೂ ನಾವು ಪ್ರೋತ್ಸಾಹ ಮಾಡ್ತೀವಿ. ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯಲ್ಲಿ ಅವೈಜ್ಞಾನಿಕವಾಗಿ KDB ಅವರು ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿರುವ ವಿರುದ್ಧವಾಗಿ ನಮ್ಮ ಭೂಮಿಯನ್ನು ನಮಗೆ ಕೊಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು 10 ಹಳ್ಳಿಗಳ ಎಲ್ಲ ರೈತರು ಮುತ್ತನಲ್ಲೂರು ಗ್ರಾಮದಲ್ಲಿ ಸುಮಾರು 12 ದಿನಗಳಿಂದ ಅಹೋರಾತ್ರಿ ಧರಣಾ ಕಾರ್ಯಕ್ರಮದಲ್ಲಿ ಇವತ್ತು 12ನೇ ದಿನ ಇವತ್ತಿನ ಎಲ್ಲ ರೈತ ಮುಖಂಡರು ಸಭೆಯನ್ನು ಸೇರಿ ನಾಳೆ 21ನೇ ತಾರೀಕು ರೈತರಿಗಾಗಿ ತಮ್ಮ ಬದುಕನ್ನು, ರೈತರ ಬಲಿದಾನವಾದಂಥ ರೈತರ ಹುತಾತ್ಮ ದಿನಾಚರಣೆಯನ್ನು ನಾಳೆ ಎಲ್ಲ ರೈತರು ಕೂಡ ಆಯಾ ಗ್ರಾಮಗಳಲ್ಲಿ ಅರಳಿ ಮರವನ್ನು ನೆಡುವ ಮುಖಾಂತರ ನಮ್ಮ ಚಳುವಳಿ ಇನ್ನಷ್ಟು ಬಲಿಷ್ಠವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇದಾಗಿದ್ದು, ಜೊತೆಗೆ ಈಗಾಗಲೇ ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ಸಾವಿರಾರು ರೈತರು ಒಂದು ಹೋರಾಟವನ್ನು ಹಮ್ಮಿಕೊಂಡು ಒಂದು ಮನವಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು 25ನೇ ತಾರೀಕುವರೆಗೆ ಕಾಲಾವಕಾಶವನ್ನು ಕೊಟ್ಟು ಸಚಿವರು ಮತ್ತು ನಮ್ಮ ಭೂಮಿಗಳನ್ನು ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ಒಂದು ವೇಳೆ ಮಾಡಿಲ್ಲ ಅಂದರೆ 25ರ ನಂತರ ಯಾರು ಏನೇ ತಿಳ್ಕೊಂಡ್ರು ಭಾಳ ವಿಭಿನ್ನವಾದ ಹೋರಾಟ ಇರ್ತದೆ. ಜೊತೆಗೆ ಯಾರು ಎಷ್ಟೇ ಈ ಚಳುವಳಿಯನ್ನು ತುಂಬ ಕೀಳಾಗಿ ನೋಡೋದಾಗಲಿ ಅಥವಾ ಈ ಚಳುವಳಿಯನ್ನು ಹೊಡಿತಕ್ಕಂಥ ಹುನ್ನಾರ ಎಷ್ಟೇ ಆದರೂ ಕೂಡ ನಾವೆಲ್ಲ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಒಂದು ಈ ಭೂಮಿಯನ್ನು ಬಿಡುಗಡೆ ಮಾಡೋವರೆಗೂ ಕೂಡ
ಒಂದು ಚಳುವಳಿ ಇರ್ತದೆ. ಹಾಗಾಗಿ KDB ಅಧಿಕಾರಿಗಳು ಈಗಾಗಲೇ ಆನೇಕಲ್ ತಾಲೂಕಲ್ಲಿ 4-5 ಭಾಗದಲ್ಲಿ ನಾವು ಭೂಮಿಯನ್ನು ವಶಪಡಿಸ್ಕೊಂಡ್ರೂ ಕೂಡ ಜನ ಮಲಗಿದ್ರು ಅಂತೇಳಿ ತಿಳ್ಕೊಂಡಿದ್ರು. ಆದರೆ ಈಗ ಮಹಿಳೆಯರ ಆದಿಯಾಗಿ, ಮಕ್ಕಳ ಆದಿಯಾಗಿ, ವಿದ್ಯಾರ್ಥಿಗಳ ಆದಿಯಾಗಿ ಎಲ್ಲ ಜನ ಎಚ್ಚೆತ್ತುಕೊಂಡಿದ್ದಾರೆ. ಮತ್ತು ಸರ್ಕಾರಕ್ಕೆ ಮುಜುಗರ ಆಗ್ತದೆ. ದಯಮಾಡಿ 25ರವರೆಗೂ ನಾವು ಕಾಯ್ತೇವೆ. 25ರ ನಂತರ ನಮ್ಮ ಚಳುವಳಿಗಳು ಇವತ್ತು ರಾಷ್ಟ್ರೀಯ ಬಂದ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಸಚಿವರ ಮನೆಗಳ ಮುಂದೆ ಮುತ್ತಿಗೆ ಆಗ್ತಕ್ಕಂಥದ್ದು ಇರ್ಬೋದು, ಶಾಸಕರ ಮನೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಶಾಸಕರಿಗೆ ಈ ಎಲ್ಲ ರೈತರು ಮತವನ್ನು ಕೊಟ್ಟು ಕಳಿಸಿದ್ದೀವಿ. ಏನಕ್ಕಪ್ಪ ಅಂದರೆ ನೀವು ನಮ್ಮ ವಿಧಾನಸೌಧದಲ್ಲಿ ನಮಗೇನಾದರೂ ಅನ್ಯಾಯ ಆದರೆ ನಮ್ಗೆ ನ್ಯಾಯ ಕೊಡಿಸುವಂತ. ಅದಕ್ಕೆ ನೀವು ನ್ಯಾಯ ಕೊಡಿಸಿಲ್ಲ ಅಂದರೆ ನಾವು ನಿಮ್ಮ ಮನೆ ಹತ್ರ ಬರ್ತೇವೆ, ಯಾಕಂದರೆ ನೀವೇ ಕಾಪಾಡಬೇಕು ಅಂತ. ಹಾಗಾಗಿ ಇಂಥ ಮುತ್ತಿಗೆ ಕಾರ್ಯಕ್ರಮಕ್ಕೆ ಏನು ವೇದಿಕೆಯನ್ನು ಕಳಿಸ್ಕೊಡ್ತೀರಾ, ರೈತರ ಭೂಮಿಯನ್ನು ಬಿಟ್ಕೊಡ್ಬೇಕು ಅಂತಕ್ಕಂಥದ್ದನ್ನು ನೀವು ಮಾಡಬೇಕು ಅಂತ ನಾಳೆ ಹುತಾತ್ಮ ದಿನಾಚರಣೆ ಅಂಗವಾಗಿ ಆಮೇಲೆ 13 ದಿನಗಳಿಂದ ಇಲ್ಲಿ ಮಾಡ್ತಾ ಇದ್ವಿ. ನಾನು ರಾತ್ರಿ ದೂರವಾಣಿ ಕರೆ ಮಾಡಿದ್ದೆ. ಈ ಸಂದೇಶವನ್ನು ಸರ್ಕಾರದ ಮಟ್ಟಕ್ಕೆ ಮಾಡ್ತಕ್ಕಂಥ ಯಾರಪ್ಪ ಅಂತ ಹೇಳಿದ್ರೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು. ವಿಲೇಜ್ ಅಕೌಂಟೆಂಟ್ ಏನು ಮಾಡ್ತಾ ಇದ್ದಾನೆ 13 ದಿನದಿಂದ, ಗ್ರಾಮ ಪಂಚಾಯತಿ PDO ಏನು ಮಾಡ್ತಾ ಇದ್ದಾನೆ. ರಾತ್ರಿ ಅವರಿಗೆ ಫೋನ್ ಮಾಡಿದ್ದೆ, ಈ ರೀತಿಯಾಗಿ ಇಲ್ಲಿ ಏನು ಧರಣಾ ಕಾರ್ಯಕ್ರಮ ನಡೀತಾ ಇದೆ, ನೀವು ಯಾಕೆ ಸರ್ಕಾರಕ್ಕೆ ಕೊಟ್ಟಿಲ್ಲ ಅಂತ. ನಾಳೆ ಸೋಮವಾರ ಬಂದು ವಿಲೇಜ್ ಅಕೌಂಟೆಂಟ್ ಆತನ ಕೆಲಸವನ್ನು ಮಾಡಬೇಕು. ತಹಶೀಲ್ದಾರ್ ಇದುವರೆಗೂ ಬಂದಿಲ್ಲ. 12 ದಿನ ಆಗಿದೆ. ಇವರಿಗೆಲ್ಲ ಭಾಳ ಕೆಟ್ಟ ಪದಗಳನ್ನ ಹೇಳ್ತೀನಿ, ಅಯೋಗ್ಯ ತಹಶೀಲ್ದಾರ್ ಅಂತ ಹೇಳ್ತೀನಿ. 12 ದಿನ ಆಗಿದೆ ಪ್ರತಿಭಟನೆ ಆಗಿ. ಸೌಜನ್ಯಕ್ಕಾದರೂ ಇಲ್ಲಿ ಯಾರಿಗೋ ರೈತರಿಗೋ ಪ್ರಾಣ ಹಾನಿ ಆದರೆ ಏನಾಗ್ತದೆ. ಹಾಗಾಗಿ ತಹಶೀಲ್ದಾರ್ ಈ ಕೂಡಲೇ ಇಲ್ಲಿ ಪ್ರತಿಭಟನಾ ನಿರತರಿಗೆ ದಯಮಾಡಿ ನಾಳೆ ಬಂದು ಇವರ ಅಹವಾಲನ್ನು ಆತನೇ ಬಂದು, ನಾವು ಹೋಗೋದಲ್ಲ, ತಹಶೀಲ್ದಾರ್ ಬಂದು 10 ದಿನ ಕೂತಿದ್ದಾರೆ, 12 ದಿನ ಕೂತಿದ್ದಾರೆ. ರೈತರು ಅಂದ್ಕೊಂಡಿದ್ದಾರೆ, ಏನು ಅಂದ್ಕೊಂಡಿದ್ದಾರೆ ಅವರು? ತಹಶೀಲ್ದಾರ್ ಏನು ಮಾಡ್ತಾ ಇದ್ದಾರೆ, EO ಏನು ಮಾಡ್ತಾ ಇದ್ದಾರೆ, PDO ಏನು ಮಾಡ್ತಾ ಇದ್ದಾರೆ. ನಾಳೆ ಈ ವೇದಿಕೆ ಹತ್ರ ಬಂದು ಈ ರೈತರ ಸಮಸ್ಯೆಯನ್ನ, ಅಹವಾಲನ್ನ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಅಂತೇಳಿ PDOವರೆಗೂ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ವಿಲೇಜ್ ಅಕೌಂಟ್ಗೂ ಕೊಡ್ತಾ ಇದ್ದೀನಿ. ಒಂದು ವೇಳೆ ನಾಳೆ ಸಂಜೆ ಒಳಗಡೆ ಇಲ್ಲಿ ನೀವು ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಗ್ರಾಮ ಪಂಚಾಯತಿಗೂ ಬೀಗ ಹಾಕ್ತೀವಿ, ನಾಳೆ ವಿಲೇಜ್ ಅಕೌಂಟೆಂಟ್ಗೂ ಗೇರವ್ ಹಾಕ್ತೀವಿ ಅಂತಕ್ಕಂಥದ್ದನ್ನ ಸಂದೇಶ. ನಿಮ್ಮ ಕೆಲಸವನ್ನು ನೀವು ಮಾಡಿ, ನಾವು ನಿಮ್ಮ ಕೆಲಸಕ್ಕೆ ಅಡ್ಡಿ ಕೊಡಲ್ಲ ಅಂತ ಹೇಳ್ತಾ ಇದನ್ನು ಭಾಳ ಸಣ್ಣ ಪ್ರಮಾಣದಲ್ಲಿ ತಿಳ್ಕೊಂಡಿದ್ದೀರಾ. ಆ ರೀತಿ ತಿಳ್ಕೋಬಾರ್ದು. ದಯಮಾಡಿ ಈ ರೈತರು ಪ್ರತಿಯೊಬ್ಬರದು ಕೂಡ ಅವ್ರದೇ ಆದ ಸಮಯವನ್ನು ಇರ್ತದೆ ಮತ್ತು ಪ್ರತಿಯೊಬ್ಬರ ಜೀವಕ್ಕೂ ಬೆಲೆ ಇದೆ. ಈ ರೈತರ ಇಲ್ಲಿ ಹೋರಾಟ ಮಾಡ್ತಕ್ಕಂಥ ಆಗ್ತಕ್ಕಂಥ ಆಗು ಹೋಗುಗಳಿಗೆ ನೇರ ಹೊಣೆ ಗ್ರಾಮ ಪಂಚಾಯತಿ PDO ಮತ್ತು ವಿಲೇಜ್ ಅಕೌಂಟೆಂಟು. ಇಲ್ಲಿ ಎಲ್ಲ ರೀತಿಯ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೇನೆ.